ಲೋಕಸಭೆ ಚುನಾವಣಾ ಮೈತ್ರಿ ಹೊಂದಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನ ಅಂತಿಮಗೊಳಿಸಿವೆ. ಅದರಂತೆ ಮಂಡ್ಯ, ಕೋಲಾರ ಹಾಗೂ ಹಾಸನ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡಲು ಬಿಜೆಪಿ ನಿರ್ಧರಿಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ನಡೆದ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ ಹೇಳಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕೋರ್ ಕಮಿಟಿ ಸಭೆಯಲ್ಲಿ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಬಿಜೆಪಿ ನಡುವಿನ ಸೀಟು ಹಂಚಿಕೆಯ ಚರ್ಚೆ ಮುಕ್ತಾಯವಾಗಿದೆ. ರಾಜ್ಯದ ಒಟ್ಟು 28 ಸೀಟುಗಳಲ್ಲಿ ಬಿಜೆಪಿಯು 25 ಕ್ಷೇತ್ರಗಳಲ್ಲಿ ಹಾಗೂ ಜೆಡಿಎಸ್ 3 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿವೆ. ಅಲ್ಲಿಗೆ ರಾಜ್ಯದಲ್ಲಿ ಎನ್ಡಿಎ ಒಕ್ಕೂಟವು ಎಲ್ಲಾ 28 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ ಹಾಗಾಗುತ್ತೆ. ಈಗಾಗಲೇ 25+3 ಸೂತ್ರಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಒಪ್ಪಿಗೆ ನೀಡಿದೆ ಎಂದು ಹೇಳಿದ್ದಾರೆ. 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡುವ ಮೂಲಕ ಕೋಲಾರದಲ್ಲಿ ಕಳೆದ ಚುನಾವಣೆಯಲ್ಲಿ ಬಿಜೆಪಿಯೇ ಗೆದ್ದಿದ್ರಿಂದ ಆ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಳ್ಳಲಿದೆ ಎಂಬ ಊಹೆಗೆ ತೆರೆ ಬಿದ್ದಂತಾಗಿದೆ. ಇದಕ್ಕಿಂತ ಪ್ರಮುಖವಾದ ವಿಚಾರ ಅಂದ್ರೆ ಮಂಡ್ಯ ಜಿಲ್ಲೆಯಿಂದ ಬಿಜೆಪಿ ಟಿಕೆಟ್ ನೀಡಿ ಸ್ಪರ್ಧಿಸಲಿರುವ ಸುಮಲತಾ ಅವರಿಗೆ ನಿರಾಸೆಯಾಗುವ ಸಾಧ್ಯತೆಗಳೇ ದಟ್ಟವಾಗಿವೆ. ಯಾಕಂದ್ರೆ ಮಂಡ್ಯ ಬಿಟ್ಟು ನಾನೆಲ್ಲೂ ಹೋಗಲ್ಲ, ಬಿಜೆಪಿ ಟಿಕೆಟ್ ಅಡಿಯಲ್ಲೇ ನಾನು ಸ್ಪರ್ಧೆಗೆ ಇಳಿತೇನೆ ಎಂದು ಹೇಳ್ತಾ ಇದ್ದ ಸುಮಲತಾ ಅವರು ಈಗ ಅನಿವಾರ್ಯವಾಗಿ ಹಿಂದೆ ಸರಿಯಬೇಕಾದಂತಹ ಪ್ರಸಂಗ ಎದುರಾಗಿದೆ. ಇಡೀ ದೇಶದಲ್ಲಿ ಲೋಕಸಭೆ ಚುನಾವಣೆಗೆ ಭರ್ಜರಿ ಸಿದ್ಧತೆಯನ್ನ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಹೀಗೆ ಹಲವಾರು ಪಾರ್ಟಿಗಳು ಮಾಡ್ಕೊಳ್ತಾ ಇದೆ. ಇನ್ನು ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆ ಅಂತ ಬಂದ್ರೆ ಈ ಬಾರಿ ಎಲ್ಲರ ಗಮನ ಸೆಳೀತಾ ಇರುವಂತದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ 2019ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಬೆಂಬಲವನ್ನ ಘೋಷಿಸಿದರು. ತದನಂತರದ ದಿನಗಳಲ್ಲಿ ಈ ಬಾರಿ 2024ರ ಲೋಕಸಭೆ ಚುನಾವಣೆಯಲ್ಲಿ ನಾನು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇದೀಗ ಸುಮಲತಾ ಅಂಬರೀಶ್ ಅವರಿಗೆ ಅತಂತ್ರ ಸ್ಥಿತಿ ಉಂಟಾಗ್ತಾ ಇದೆ. ಯಾಕಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು, ಜೆಡಿಎಸ್ ಎನ್ಡಿಎ ಮೈತ್ರಿಕೂಟದ ಜೊತೆ ಸೇರ್ಕೊಂಡ ನಂತರ ಕರ್ನಾಟಕದಲ್ಲಿ 3 ಲೋಕಸಭಾ ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅಂತ ಬಿಜೆಪಿಗೆ ಷರತ್ತನ್ನ ಹಾಕಿತ್ತು. ಅದಕ್ಕೆ ಒಪ್ಕೊಂಡಿರುವಂತ ಬಿಜೆಪಿ ಇದೀಗ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೋಲಾರ, ಮಂಡ್ಯ, ಹಾಸನ ಕ್ಷೇತ್ರಗಳಲ್ಲಿ ಇದೀಗ ಬಿಜೆಪಿಯ ಜೆಡಿಎಸ್ನ ಅಭ್ಯರ್ಥಿಗಳು ಕಣಕ್ಕಿಳಿಯುವುದು ಪಕ್ಕಾದಂತಾಗಿದೆ. ಹಾಗಾದ್ರೆ ಸುಮಲತಾ ಅಂಬರೀಶ್ ಅವರ ಕಥೆ ಏನು? ಅವ್ರೇನ್ ಮಾಡ್ತಾರೆ? ಅವರಿಗೆ ಬಿಜೆಪಿ ಅಡಿಯಲ್ಲಿ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಗೆ ಬಹುತೇಕವಾದಂತ ಉತ್ತರ ಅಂದ್ರೆ ಅವರಿಗೆ ಬಿಜೆಪಿ ಅಡಿಯಲ್ಲಿ ಸೀಟ್ ಸಿಗೋದು ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಿಂದಲೂ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲಾಗಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರೇನಾದ್ರೂ ಕಣಕ್ಕಿಳಿದ್ರೆ ಸುಮಲತಾ ಅಂಬರೀಶ್ ಅವರ ನಡೆ ಏನಾಗಿರ್ಬೋದು ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ಸೀಟು ಹಂಚಿಕೆ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಸುಮಲತಾ ಅಂಬರೀಶ್ ಅವರು ಮುಂದೆ ಏನ್ ಮಾಡ್ತಾರೆ? ನಯನ, ಈ ಪ್ರಶ್ನೆ ಎಲ್ಲರದು ಸಹ ಆಗಿದೆ. ಸುಮಲತಾ ಅಂಬರೀಶ್ ಅವರು ಸ್ವಾಭಿಮಾನದ ಪ್ರಶ್ನೆಯನ್ನ ಎತ್ತಿ ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಳೆದ ಬಾರಿ ಗೆಲುವನ್ನ ಸಾಧಿಸಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಯಾವ ಪಕ್ಷದ ಆಹ್ವಾನ ಸಿಕ್ಕರು ಸಹ ಹೋಗಿದ್ದಿಲ್ಲ ಅವರು. ಕಾಂಗ್ರೆಸ್ನಿಂದನೂ ಆಹ್ವಾನ ಇತ್ತು, ಇನ್ನ ಬಿಜೆಪಿಯಿಂದನೂ ಆಹ್ವಾನ ಇತ್ತು. ಆದ್ರೆ ಪಕ್ಷೇತರವಾಗಿ ನಿಲ್ತೇನೆ ಅಂತ ಹೇಳಿ ಸ್ವಾಭಿಮಾನದ ಪ್ರಶ್ನೆಯನ್ನು ಮುಂದಿಟ್ಟು ಸೆರಗನ್ನ ಒಡ್ಡಿ ಅವರು ಮತಗಳನ್ನ ಭಿಕ್ಷೆಯನ್ನ ಬೇಡಿದ್ರು. ಆ ಸಂದರ್ಭದಲ್ಲಿ ಅಂಬರೀಶ್ ಅವರ ಅಭಿಮಾನಕ್ಕೆ ಮತ್ತೆ ಒಬ್ಬ ಹೆಣ್ಣು ಮಗಳು ಮಂಡ್ಯದಲ್ಲಿ ಕಂಟೆಸ್ಟ್ ಮಾಡ್ತಿದ್ರೆ ಸ್ವಾಭಿಮಾನದ ಪ್ರಶ್ನೆ ನಿಂತಿದ್ದಾರೆ ಅನ್ನೋ ಕಾರಣಕ್ಕೆ ಮಂಡ್ಯದ ಜನ, ಎಲ್ಲಾ ವರ್ಗದ ಜನ ಎಲ್ಲರೂ ಸಹ ಸುಮಲತಾ ಹಿಂದೆ ನಿಂತು ಅವರನ್ನ ಬೆಂಬಲಿಸಿದ್ರು, ಗೆಲ್ಲಿಸಿದ್ರು. ಆಗ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಕಂಡ್ರು. ಈಗ ನೋಡಿ ಸುಮಲತಾ ಅವರು ಏನ್ ಮಾಡ್ತಾರೆ, ಏನಾಗ್ತಾರೆ, ಅಥವಾ ಮುಂದಿನ ಅವರ ನಡೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ. ಈಗ ಒಂದು ಸ್ಪಷ್ಟವಾಗಿದೆ, ಅವರು ಯಾವ ಕಾರಣಕ್ಕೂ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ ಆ ಕ್ಷೇತ್ರವನ್ನ ಮೈತ್ರಿಯ ಒಪ್ಪಂದದ ಪ್ರಕಾರ ಜೆಡಿಎಸ್ಗೆ ಬಿಜೆಪಿ ಬಿಟ್ಟುಕೊಟ್ಟಿದೆ. ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಂಡ್ಯದಿಂದ ಸುಮಲತಾ ಜೆಡಿಎಸ್ ಟಿಕೆಟ್ ಇಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಷಯವಂತೂ 100% ಸಾಧ್ಯ ಇಲ್ದಿರೋ ಮಾತು. ಹಾಗಾಗಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲೋದು ಬಹುತೇಕ ಖಚಿತವಾಗಿದೆ. ಅಥವಾ ಬಿಜೆಪಿ ವರಿಷ್ಠರು ಒತ್ತಾಯ ಏನಾದ್ರು ಮಾಡಿ ಆ ಒತ್ತಾಯಕ್ಕೆ ಕುಮಾರಸ್ವಾಮಿ ಏನಾದ್ರು ಮಾಡಿದ್ರೆ ಕುಮಾರಸ್ವಾಮಿ ಅವರೇ ಆ ಕ್ಷೇತ್ರದಲ್ಲಿ ಕಣಕ್ಕೆ ಇಳಿಬಹುದು. ಆದ್ರೆ ಸಾಧ್ಯತೆ ಕಡಿಮೆ ಇದೆ, ನಿಖಿಲ್ ನಿಲ್ಬಹುದು ಅಂತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ.
ಆದ್ರೆ ಸುಮಲತಾ ಏನ್ ಮಾಡ್ತಾರೆ? ಸುಮಲತಾ ಸ್ಪಷ್ಟವಾಗಿ ಹೇಳಿದ್ರು, ನಾನು ಮಂಡ್ಯದ ನಿಂತ್ರೆ ಅವಕಾಶ ಸಿಕ್ಕ ಮಂಡ್ಯದಲ್ಲೇ ಇರ್ತೀನಿ, ಅವಕಾಶವನ್ನ ಕೇಳ್ತೀನಿ, ಬೇರೆ ಯಾವ ಕ್ಷೇತ್ರಕ್ಕೂ ಹೋಗಲ್ಲ, ಎಲ್ಲೂ ಹೋಗಲ್ಲ, ಬೇರೆ ಪಕ್ಷಕ್ಕೂ ಹೋಗಲ್ಲ ಅನ್ನುವಂತ ಮಾತನ್ನ ಹಲವು ಬಾರಿ ಅವ್ರು ಹೇಳಿದ್ದಾರೆ. ಆದ್ರೆ ಅವ್ರು ಮಂಡ್ಯ ಕ್ಷೇತ್ರದಲ್ಲೇ ನಿಲ್ಬೇಕು ಅಂತೇಳಿ ಬಿಜೆಪಿ ವರಿಷ್ಠರನ್ನೆಲ್ಲ ಭೇಟಿ ಮಾಡಿ ಬಂದ್ರು. ಅಮಿತ್ ಶಾ ಅವರನ್ನ, ನಡ್ಡಾ ಅವ್ರನ್ನ ಎಲ್ಲರನ್ನೂ ಭೇಟಿ ಮಾಡಿ ಬಂದ್ರು. ನನಗೆ ಮಂಡ್ಯದಲ್ಲಿ ನಿಲ್ಲಿಕ್ಕೆ ಅವಕಾಶ ಮಾಡ್ಕೊಡಿ, ಬಿಜೆಪಿ ಟಿಕೆಟ್ ಇಂದ ನಿಲ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ. ಲೋಕಸಭೆ ಅವಧಿ ಮುಗಿಯುವ ಕೆಲವೇ ತಿಂಗಳುಗಳು, ಒಂದು 5-6 ತಿಂಗಳ ಹಿಂದೆ ಅವರು ಬಿಜೆಪಿಗೆ ಬೆಂಬಲವನ್ನು ಘೋಷಿಸಿದ್ರು. ಆದ್ರೆ ತಾಂತ್ರಿಕವಾಗಿ ಬಿಜೆಪಿಗೆ ಸೇರ್ಲಿಕ್ಕೆ ಸಾಧ್ಯ ಇದ್ದಿಲ್ಲ. ಪಕ್ಷೇತರ ಅಭ್ಯರ್ಥಿ ಆಯ್ಕೆಯಾದ 5 ತಿಂಗಳಲ್ಲೇ ಅವರೊಂದು ಪಕ್ಷವನ್ನ ಆಯ್ಕೆ ಮಾಡ್ಕೋಬೇಕು, ಇಲ್ಲ ಪಕ್ಷೇತರನಾಗಿ ಉಳಿಬೇಕು. ಆದ್ರೆ ತಡವಾಗಿದ್ದರಿಂದ ಬೆಂಬಲವನ್ನಷ್ಟೇ ಘೋಷಿಸ್ಲಿಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಬಿಜೆಪಿಯ ಸದಸ್ಯತ್ವವನ್ನು ಸಹ ಅವರು ಪಡೆದಿಲ್ಲ. ಈಗ ಅವರು ಏನ್ ಮಾಡ್ತಾರೆ? ಮಂಡ್ಯದಲ್ಲಿ ಅವಕಾಶ ಇಲ್ಲ ಅಂದ್ರೆ ನಿಜವಾಗ್ಲೂ ಕರ್ನಾಟಕದ ಬಹುತೇಕ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಇದು. ರಾಜಕಾರಣವನ್ನ ಮುಂದುವರಿಸಬೇಕು ಅಂತಂದ್ರೆ, ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು ಅಂತ ಅಂದ್ರೆ ಚುನಾವಣಾ ರಾಜಕಾರಣ ಮಾತ್ರ ದಾರಿ ಅಲ್ಲ. ರಾಜಕಾರಣದಲ್ಲಿ ಪಕ್ಷದಲ್ಲಿ ಸಕ್ರಿಯವಾಗಿರ್ಬೋದು, ಆದ್ರೆ ಬಿಜೆಪಿಗೆ ಸೇರಿದ ನಂತರ ಪಕ್ಷದಲ್ಲೂ ಸಹ ಅವರಿಗೆ ಯಾವುದೇ ಜವಾಬ್ದಾರಿಯನ್ನ ಕೊಟ್ಟಿಲ್ಲ. ಅಂದ್ರೆ ಪಕ್ಷದ ಸದಸ್ಯರೇ ಆಗಿಲ್ದೇ ಇರೋ ಕಾರಣಕ್ಕೆ ಒಂದು ಪದಾಧಿಕಾರಿ ಹುದ್ದೆಯೋ ಮತ್ತೊಂದು ಯಾವುದನ್ನು ಅವ್ರಿಗೆ ಕೊಟ್ಟಿಲ್ಲ. ಹಾಗಾಗಿ ಅವರ ನಡೆ ತುಂಬಾ ನಿಗೂಢವಾಗಿದೆ. ಆದ್ರೆ ಹಲವು ಬಾರಿ ಅವರು ಸ್ಪಷ್ಟಪಡಿಸಿದ್ರಿಂದ ಬಿಜೆಪಿಯಲ್ಲೇ ಇರ್ತೀನಿ, ಬಿಜೆಪಿಗೆ ಬೆಂಬಲಿಸ್ತೇನೆ, ಯಾವ ಪಕ್ಷಕ್ಕೂ ಹೋಗಲ್ಲ, ಮಂಡ್ಯ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೂ ಹೋಗಲ್ಲ ಅಂತ ಸ್ಪಷ್ಟಪಡಿಸಿದ್ರಿಂದ ಅವ್ರ ಮಾತನ್ನೇ ನಂಬೋದಾದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಸದಸ್ಯೆಯಾಗಿ, ಬಿಜೆಪಿಯ ಕಾರ್ಯಕರ್ತೆಯಾಗಿ ಬಿಜೆಪಿಯಲ್ಲಿ ಏನಾದರೂ ಪದಾಧಿಕಾರಿ ಸ್ಥಾನಕ್ಕೂ ಮತ್ತೊಂದಕ್ಕೂ ಅವಕಾಶ ಸಿಕ್ಕರೆ ಆ ಹುದ್ದೆಯನ್ನು ನಿರ್ವಹಣೆ ಮಾಡಬಹುದು. ಸದ್ಯಕ್ಕೆ ಸುಮಲತಾ ಅವರಿಗೆ ಇರ್ತಕ್ಕಂಥ ಅವಕಾಶಗಳು ಇಷ್ಟು ನಯನ. ಓಕೆ, ಒಂದ್ ವೇಳೆ ಏನಾದ್ರೂ ಸುಮಲತಾ ಅಂಬರೀಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ, ಈಗಾಗಲೇ ಕಾಂಗ್ರೆಸ್ ನಿಂದ ಕೂಡ ಅಭ್ಯರ್ಥಿಯ ಘೋಷಣೆ ಆಗಿದೆ, ಇನ್ನು ಬಿಜೆಪಿ ಮತ್ತು ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಮಂಡ್ಯದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡಬಹುದಾ? ಅಲ್ಲ, ರಾಜಕೀಯದಲ್ಲೇ ಯಾವುದನ್ನು ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಹಿಂದೆ 2019ರಲ್ಲಿ ಇದ್ದಂತ ಪರಿಸ್ಥಿತಿಗೂ 2024ರಲ್ಲಿ ಇರುವಂತ ಪರಿಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಸುಮಲತಾ ಅವರಿಗೆ ಆ 2019ರ ಚುನಾವಣೆಯಲ್ಲಿ ಭಾರಿ ಬೆಂಬಲ ವ್ಯಕ್ತವಾಗಿತ್ತು. ಕೇವಲ ಸುಮಲತಾ ಅನ್ನೋ ಕಾರಣಕ್ಕಲ್ಲ, ಅಂಬರೀಶ್ ಅವರ ನಿಧನರಾಗಿ ಕೆಲವೇ ತಿಂಗಳುಗಳಾಗಿತ್ತು. ಇಡೀ ಅಭಿಮಾನ ಇದೆ. ಮಂಡ್ಯದ ಗಂಡು ಅಂತ ಹೇಳ್ತಕ್ಕಂಥ ಅಂಬರೀಶ್ ಅವರು ನಿಧನರಾದಂತ ಸಂದರ್ಭ ಅದು. ನಿಧನರಾದ ಕೆಲವೇ ತಿಂಗಳುಗಳಲ್ಲಿ ಆ ಲೋಕಸಭೆ ಚುನಾವಣೆ ನಡೆದಿತ್ತು. ಮತ್ತು ಆ ಸುಮಲತಾ ಅವರು ಆ ಸ್ಪರ್ಧೆ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಪಕ್ಷಗಳು ಬೆಂಬಲ ಕೊಡ್ಲಿಕ್ಕೆ ಬಂದು, ಕಾಂಗ್ರೆಸ್ ಬಂತು, ಬಿಜೆಪಿ ಬಂತು. ಯಡಿಯೂರಪ್ಪನವರು ಅಲ್ಲಿ ಅವ್ರ ಮನೆಗೆ ಹೋಗಿ ಬೆಂಬಲವನ್ನು ಕೊಟ್ರು. ಮೈಸೂರಲ್ಲಿ ಪ್ರಚಾರ ಮಾಡ್ತಾ ಇರ್ಬೇಕಾದ್ರೆ ನರೇಂದ್ರ ಮೋದಿ ಅವರು ಸುಮಲತಾ ಅವರಿಗೆ ಒಂದು ಬಹಿರಂಗ ವೇದಿಕೆಯಲ್ಲೇ ಬೆಂಬಲವನ್ನ ಘೋಷಿಸಿದ್ರು. ಮತ್ತು ಕಾಂಗ್ರೆಸ್ನಲ್ಲೂ ಸಹ ಆಂತರಿಕವಾಗಿ ಅವರಿಗೆ ಬೆಂಬಲ ಕೊಟ್ಟಂತ ಪ್ರಸಂಗವೂ ಸಹ ನಡೀತು. ಹಳ್ಳಿಗಳಲ್ಲಿ ಎಲ್ಲರೂ ಸಹ ಸುಮಲತಾ ಅವರಿಗೆ ಬೆಂಬಲಿಸಬೇಕು, ಅಂಬರೀಶ್ ಅನ್ನೋ ಕಾರಣಕ್ಕೆ, ಸ್ವಾಭಿಮಾನದ ಪ್ರಶ್ನೆಯ ಕಾರಣಕ್ಕೆ ಅಂತ ಹೇಳಿ 2019ರ ಚುನಾವಣೆಯಲ್ಲಿ ಜನ ಸುಮಲತಾ ಅವರ ಜೊತೆಗೆ ನಿಂತರು. ಮತ್ತು ಅಲ್ಲಿ ಜೆಡಿಎಸ್ಗೂ ಸಹ ಒಂದ್ ರೀತಿ ವಿರೋಧಿ ಅಲೆ ಇತ್ತು ಮಂಡ್ಯದಲ್ಲಿ. ಒಂದು ಕುಟುಂಬ ರಾಜಕಾರಣ ಅಂತ ಇರ್ಬೋದು, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾಗಿರ್ಬೋದು, ಇನ್ನು ಬೇರೆ ಬೇರೆ ಕಾರಣಗಳೆಲ್ಲ ಇತ್ತು. ಅಲ್ಲಿ ಒಂದು ಜೆಡಿಎಸ್ಗೆ ವಿರೋಧಿ ಅಲೆ ಇತ್ತು. ಈ ವಿರೋಧಿ ಅಲೆಯನ್ನ ದಾಟ್ಲಿಕ್ಕೆ ಜೆಡಿಎಸ್ಗೆ ಸಾಧ್ಯವೇ ಆಗಲಿಲ್ಲ. ಹಾಗಾಗಿ ಸುಮಲತಾ ಅವರ ಗೆಲುವು ಸಾಧ್ಯ ಆಯ್ತು. ಆದ್ರೆ ಈಗ 2024ನೇ ಇಸ್ವಿನಲ್ಲಿ ಅಂತಹ ಯಾವುದೇ ಬಲ ಬೆಂಬಲ ಸುಮಲತಾ ಅವರಿಗಿಲ್ಲ. ಈಗ ಅವರೇನಾದ್ರು ಚುನಾವಣೆಗೆ ನಿಂತ್ರೆ ಕೇವಲ ಸುಮಲತಾ ಅನ್ನುವ ಹೆಸರಿನಿಂದ, ವರ್ಚಸ್ಸಿನಿಂದ ಅವರು ಸ್ಪರ್ಧೆ ಮಾಡ್ಬೇಕಾಗತ್ತೆ. ಆ ಕೇವಲ ಸುಮಲತಾ ಅನ್ನೋ ಹೆಸರು ಮಾತ್ರ ಅವರಿಗೆ ಗೆಲುವು ತಂದು ಕೊಡ್ಬೇಕಾಗತ್ತೆ. ಅಂತ ರಿಸ್ಕ್ ಅನ್ನ ಸುಮಲತಾ ಅವರು ತಗೊಳ್ಳಕ್ಕೆ ಬಯಸ್ತಾರ? ಪಕ್ಷೇತರರಾಗಿ ನಿಂತು 2019ರಲ್ಲಿ ಕ್ರಿಯೇಟ್ ಮಾಡಿದಂತ ಅಲೆಯನ್ನ ಮತ್ತೆ ಈ ಬಾರಿ ಸುಮಲತಾ ಅವರಿಗೆ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಬಹುಶಃ ಸುಮಲತಾ ಈ ಕಾರಣಕ್ಕೆ ಹಿಂಜರಿತಾ ಇದ್ದಾರ ಅಂತೇಳಿ, ಮತ್ತು ಬಿಜೆಪಿಗೆ ಒಂದು ಸಾರಿ ಬೆಂಬಲವನ್ನ ಘೋಷಿಸಿದ ಮೇಲೆ, ಮತ್ತೆ ಬಿಜೆಪಿಯ ಜೊತೆಗೆ ಒಡನಾಡಿದ ಮೇಲೆ, ಬಿಜೆಪಿಯಲ್ಲಿ ಇರ್ತೀನಿ ಅಂತ ಹೇಳಿದ್ಮೇಲೆ, ಮತ್ತೆ ಬೇರೆ ಯಾವುದೇ ಪಕ್ಷಕ್ಕೆ ಹೋಗಲ್ಲ ಅಂತ ಹೇಳಿದ್ಮೇಲೆ, ಪಕ್ಷೇತರರಾಗೂ ನಿಲ್ಲಲ್ಲ, ನನಗೆ ಬಿಜೆಪಿ ಟಿಕೆಟ್ ಇಂದ ಮಾತ್ರ ನಿಲ್ತೀನಿ ಅಂತ ಹೇಳಿದ ಮೇಲೆ ಈಗ ಅವರು ಕಣಕ್ಕಿಳಿತಾರೆ ಅಂತ ಅಂದ್ರೆ ಅದಕ್ಕೆ ಜೆಡಿಎಸ್ ನ ಬೆಂಬಲವಂತೂ ಮೊದಲಿಂದ ಸಿಗೋದೇ ಇಲ್ಲ. NDA ಮೈತ್ರಿಕೂಟದ ಪಕ್ಷ ಆಗಿದ್ರು ಸಹ ಸಿಗೋದಿಲ್ಲ. ಇನ್ನು ಬಿಜೆಪಿ ಬೆಂಬಲವೂ ಸಿಗೋದಿಲ್ಲ. ಇನ್ನು ಕಾಂಗ್ರೆಸ್ ಸಹ ಅಭ್ಯರ್ಥಿಯನ್ನ ಅಲ್ಲಿ ಕಣಕ್ಕಿಳಿಸೋದ್ರಿಂದ ಕಾಂಗ್ರೆಸ್ ಸಹ ಅವರಿಂದ ದೂರ ಆಗುತ್ತೆ. ಹಾಗಾಗಿ 2019ರ ಪರಿಸ್ಥಿತಿ ಸುಮಲತಾ ಅವರಿಗೆ 2024ರಲ್ಲಿ ಖಂಡಿತವಾಗ್ಲೂ ಇಲ್ಲ. ಅವ್ರೇನಾದ್ರೂ ಪಕ್ಷೇತರರಾಗಿ ನಿಲ್ತೇವೆ ಅಂತ ತೀರ್ಮಾನ ಮಾಡಿದ್ರೆ ತ್ರಿಕೋನ ಸ್ಪರ್ಧೆ ಆಗುತ್ತಾ ಇಲ್ವಾ ಅನ್ನೋದು ದೂರದ ಮಾತಾಗುತ್ತೆ.
ಅಟ್ಲೀಸ್ಟ್ ಒಬ್ಬ ಅಭ್ಯರ್ಥಿಯನ್ನ ಸೋಲ್ಸಕ್ ಸಾಧ್ಯ ಆಗ್ತದೆ. ಯಾರ ಮೇಲೆ ಅವ್ರಿಗೆ ಸಿಟ್ಟಿದೆಯೋ, ಯಾರ ಮೇಲೆ ಅವರಿಗೆ ಜೆಡಿಎಸ್ ಮೇಲೆ ಸಿಟ್ಟಿದೆ. ಜೆಡಿಎಸ್ ಅಭ್ಯರ್ಥಿ ಅವ್ರ ಮೊದಲಿಂದನೂ ಸಹ ಈ ಹಿಂದಿನ ಚುನಾವಣೆಯಲ್ಲೂ ಸಹ ಜೆಡಿಎಸ್ ನ ವಿರೋಧ ಪಕ್ಷ ಅಂತಾನೆ ಪರಿಗಣಿಸ್ತಾ ಬಂದರು, ಪಕ್ಷೇತರರಾಗಿ ನಿಂತಿದ್ರು ಸಹ. ಹಾಗಾಗಿ ಜೆಡಿಎಸ್ ಮೇಲೆ ಸಿಟ್ಟಿದೆ. ಆ ಜೆಡಿಎಸ್ ನ ಮತಗಳನ್ನ ಕಿತ್ಕೊಳಕ್ ಆಗುತ್ತಾ ಪಕ್ಷೇತರರಾಗಿ ನಿಂತ್ರೆ? ಅದು ಸಹ ಯೋಚನೆ ಮಾಡಕ್ಕಾದ ವಿಷಯ. ಹಾಗಾಗಿ ಸುಮಲತಾ ಅವರು ಬಹುಶಃ ಇಂಥ ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂತ ಸಾಧ್ಯತೆ ಈಗಂತೂ ಕಾಣಿಸ್ತಾ ಇಲ್ಲ. ದಿನ ಕಳೆದಂತೆ ಅವರ ಮನಸ್ಥಿತಿ ಅಥವಾ ಪರಿಸ್ಥಿತಿ ಏನು ಬದಲಾಗುತ್ತೆ ಅಂತ ನೋಡ್ಬೇಕಾಗಿದೆ ನೈನಾ. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.